ಸಿಂಗಿಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಿದ್ದಾರೆ ಅಂತ ಈಗ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಸ್ಮಾರಕಕ್ಕೆ ಯಾಕೆ ಸ್ಥಳ ಇನ್ನೂ ಕಂಡುಹಿಡಿಯಲಿಲ್ಲ ಅಂತ ಜಯರಾಮ್ ರಮೇಶ್ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡ ಜಯರಾಮ್ ರಮೇಶ್ ಪ್ರಶ್ನೆ ಕೇಳ್ತಾ ಇರುವಂಥದ್ದು, ಉದ್ದೇಶಪೂರ್ವಕವಾಗಿ ಅಪಮಾನ ಮಾಡಿದ್ದಾರೆ ಡಾಕ್ಟರ್ ಸಿಂಗ್ ಅವರಿಗೆ, ಇದು ಅವಮಾನ ಅಲ್ಲದೆ ಬೇರೆ ಇನ್ನೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಯರಾಮ್ ರಮೇಶ್. ಕೇಂದ್ರ ಸರ್ಕಾರದ ವಿರುದ್ಧ ಜಯರಾಮ್ ರಮೇಶ್ ಕಿಡಿಕಾರ್ತಾ ಇದ್ದಾರೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ್ಯಕ್ರಿಯೆ ಮುಗಿತಾ ಇದ್ದಂತೆ ಆರೋಪ ಪ್ರತ್ಯಾರೋಪ ತುಂಬ ಜೋರಾಗಿ ಕೇಳಿಬರ್ತಾ ಇದೆ. ಎಲ್ಲ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಡಾಕ್ಟರ್ ಸಿಂಗ್ ಅವಮಾನ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ನಾಯಕರ ಮಾತನ್ನೇ ಗಮನಿಸೋದಾದರೆ ಅಥವಾ ಕಾಂಗ್ರೆಸ್ನ ಹಿರಿಯ ನಾಯಕರು ಇದನ್ನು ಪ್ರಶ್ನೆ ಮಾಡ್ತಾರೆ ಜಯರಾಮ್ ರಮೇಶ್, ಈಗ ಇದು ಅಪಮಾನ ಅಲ್ಲದೆ ಇನ್ನೇನು, ಸ್ಮಾರಕಕ್ಕೆ ಯಾಕೆ ಸ್ಥಳ ಇನ್ನೂ ಕಂಡುಹಿಡಿಯಲಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು, ಪ್ರತ್ಯೇಕ ಸ್ಮಾರಕದ ಜಾಗದಲ್ಲೇ ಡಾಕ್ಟರ್ ಸಿಂಗ್ ಅವರ ಅಂತ್ಯಕ್ರಿಯೆ ನಡೆಯಬೇಕಿತ್ತು. ಆದರೆ ಈಗ ಸಾರ್ವಜನಿಕವಾಗಿ ಏನು ಸ್ಮಶಾನ ಭೂಮಿ ಇದೆ ಅಲ್ಲೇ ಅಂತ್ಯಕ್ರಿಯೆ ಮಾಡಿರುವಂಥದ್ದು ಡಾಕ್ಟರ್ ಸಿಂಗ್ಗೆ ಮಾಡಿರುವಂಥ ಅಪಮಾನ. ದೇಶದ ಏಕೈಕ ಸಿಖ್ ನಾಯಕನಿಗೆ ಈ ರೀತಿಯಂಥ ಅಪಮಾನ ಮಾಡಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಈಗ ಅನೇಕ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಇದರ ಜೊತೆಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಅನೇಕರು ಟ್ವೀಟ್ ಮಾಡ್ತಾ ಇದ್ದಾರೆ, ಕೆಲವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದು ಸ್ಮಾರಕಕ್ಕೆ ಜಾಗ ನೀಡಬೇಕು ಅಂತ ಒತ್ತಾಯ ಮಾಡಿದರು. ಸರ್ಕಾರ ನಿನ್ನೆ ಒಂದು ಗೆಜೆಟನ್ನು ಹೊರಡಿಸಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಡಾಕ್ಟರ್ ಸಿಂಗ್ ಕುಟುಂಬಕ್ಕೆ ಮಾಹಿತಿಯನ್ನು ನೀಡಿದ್ದು, ನಾವು ಪ್ರತ್ಯೇಕವಾದಂಥ ಜಾಗವನ್ನು ಕೊಡ್ತಾ ಇದ್ದೀವಿ ಅಂತ. ಆದರೆ ಈಗ ಪ್ರತ್ಯೇಕ ಜಾಗವನ್ನು ಶೀಘ್ರವಾಗಿ ಕೊಡಬೇಕಿತ್ತು, ಅಂತ್ಯಕ್ರಿಯೆ ಅದೇ ಜಾಗದಲ್ಲಿ ನಡೆಯಬೇಕಿತ್ತು ಅನ್ನುವಂಥದ್ದು ಕಾಂಗ್ರೆಸ್ನ ಬಲವಾದಂಥ ಆರೋಪ ಆಗಿದೆ, ಇನ್ಫ್ಯಾಕ್ಟ್ ನಂಬಿಕೆ ಆಗಿದೆ. ಹೀಗಾಗಿ ಈಗ ಸರ್ಕಾರ ಅಂತ ಒಂದು ಅವಕಾಶವನ್ನು ಕೊಟ್ಟಿಲ್ಲ, ಅಂದರೆ ಪ್ರತ್ಯೇಕ ಜಾಗದಲ್ಲೇ ಅಂತ್ಯಕ್ರಿಯೆ ಮಾಡೋದಕ್ಕೆ ಯಾವುದೇ ರೀತಿಯಂಥ ಸ್ಪಂದನೆ ಕೊಟ್ಟಿಲ್ಲ. ಇದನ್ನು ಈಗ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಮೇಲಾಗಿ ರಾಜ್ಘಾಟ್ ಸುತ್ತಮುತ್ತಲೇ, ರಾಜ್ಘಾಟ್ನಲ್ಲಿ ಏನು ಜಾಗ ಇದೆ ಅದೇ ಜಾಗದಲ್ಲೇ ಅಲ್ಲೇ ಸುತ್ತಮುತ್ತಲೇ ನಾವು ಅದರ ಆವರಣದಲ್ಲೇ ಡಾಕ್ಟರ್ ಸಿಂಗ್ ಅವರ ಅಂತ್ಯಕ್ರಿಯೆಯನ್ನು ಮಾಡ್ತೀವಿ, ಅದಕ್ಕೆ ಅವಕಾಶ ಕೊಡ್ಬೋದಾಗಿತ್ತು ಅನ್ನುವಂಥದ್ದು ಕಾಂಗ್ರೆಸ್ನವರ ಮಾತಾಗಿತ್ತು. ಆದರೆ ಸರ್ಕಾರ ಅದಕ್ಕೆ ಯಾವುದೇ ರೀತಿಯಂಥ ಮಾತನ್ನು ಹೇಳದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನ ನಾಯಕರು ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಸರಿಯಾದಂಥ ರೀತಿಯಲ್ಲಿ ಗೌರವವನ್ನು ಸಲ್ಲಿಕೆ ಮಾಡಲಿಲ್ಲ, ಇದು ಡಾಕ್ಟರ್ ಸಿಂಗ್ಗೆ ಮಾಡಿರುವಂಥ ಅಪಮಾನ ಅಂತ ಈಗ AICC ವಕ್ತಾರರು ಕೂಡ ಆಗಿರುವಂಥ ಜಯರಾಮ್ ರಮೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.